ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ತುಂಬ ಬೇಜಾರಾಗಿದ್ದೀನಿ. ಯಾಕೆಂದರೆ ಗಾಂಧೀಜಿಯವರು ಹೇಳಿದಾಗೆ ನಮಗೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗೋದು ಯಾವಾಗಂದರೆ, ಒಂದು ಹೆಣ್ಣು ಯಾವಾಗ ಸ್ವತಂತ್ರವಾಗಿ ಮಧ್ಯರಾತ್ರಿ ನಡ್ಕೊಂಡು ಬರ್ತಾಳೋ ಆವಾಗಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ. ಆದರೆ ಇವತ್ತಿನ ದಿನ ಸ್ವತಂತ್ರವಾಗಿ ಹೊರ ಬಂದರೆ 4 ಜನ ನಮ್ಮ ಹಿಂದೆ ಬರ್ತಾರೆ. ನಿಜ ಹೇಳ್ಬೇಕಂದ್ರೆ ನಾವು ಮನೆಗೆ ಹೋಗೋದೇ ಡೌಟು. ಯಾಕಂದರೆ ಅಂಥ ಕಾಮುಕರ ನಡುವೆ ನಾವು ಹೆಣ್ಮಕ್ಳು ಬದುಕೋದು ತುಂಬ ಕಷ್ಟ ಆಗ್ತಾಯಿದೆ. ನಮಗೆ ಒಂಚೂರು ಸ್ವಾತಂತ್ರ್ಯನೇ ಇಲ್ಲ. ಭಯದಿಂದ ನಿರ್ಭಯದಿಂದ ಅಡ್ಡಾಡಬೇಕು ಅನ್ನೋಷ್ಟು ನಮಗೆ ಸ್ವಾತಂತ್ರ್ಯ ಇಲ್ಲದಂತಾಗಿದೆ. ಇಂಥ ಪರಿಸ್ಥಿತಿಲಂತೂ ತುಂಬ ಭಯವನ್ನು ಹುಟ್ಟಿಸ್ತಾ ಇದೆ ನಮಗೆ ಸಮಾಜ. ನಮ್ಮನ್ನು ಹೆಣ್ಮಕ್ಳು ಅಂದರೆ ಪೂಜ್ಯ ಸ್ಥಾನದಲ್ಲಿ ನೋಡುತ್ತಾ ಇರುವಂಥ ಕಾಲದಲ್ಲಿ ಇವತ್ತು ನಾವು ನಡು ರೋಡಲ್ಲಿ ನಮ್ಮನ್ನ ಅಡ್ಡಾಡಿಸಿ ಕೊಲೆ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೇಹಾ, ಹುಬ್ಬಳ್ಳಿಯಲ್ಲಿರುವಂಥ ನೇಹಾ ಆಗಿರ್ಬೋದು. ಆಮೇಲೆ ಅಂಜಲಿ ಹಂತಕ ಬಹಳ ಕ್ರೂರವಾಗಿ ಅವಳನ್ನು ಮರ್ಡರ್ ಮಾಡ್ತಾನೆ. ಇಂಥ ಬಹಳಷ್ಟು ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಆಮೇಲೆ ಡಾಕ್ಟರ್ ಪಾಪ ತುಂಬ ಒಳ್ಳೆಯ ಹುಡುಗಿ, ತುಂಬ ಕನಸುಗಳನ್ನು ಕಟ್ಟಿಕೊಂಡಿರುವಂಥ ಹುಡುಗಿಯನ್ನು ಡಾಕ್ಟರ್ ಆಗಿದ್ದ ಹುಡುಗಿನೇ ಕೊಲೆ ಮಾಡಿಬಿಟ್ರೆ ಅವಳನ್ನು ಬರ್ಬರವಾಗಿ ಹತ್ಯೆ ಮಾಡಿ ಒಂದು ಇದಕ್ಕೂ ಬಾರದಂಥ ಸ್ಥಿತಿಯಲ್ಲಿ ಅವರನ್ನು ಅನ್ಯಾಯವಾಗಿ ಸಾಯಿಸ್ಬಿಡ್ತಾರೆ. ಇಂಥ ಸ್ಥಿತಿಯೊಳಗಿರುವ ನಮಗೆ ಹೆಣ್ಮಕ್ಳಿಗೆ ಯಾರ ಹತ್ರ ಹೇಳ್ಕೋಬೇಕು? ಆಮೇಲೆ ಈಗಿನ ಕಾಲದಲ್ಲಿ ತಂದೆನೂ ನಮ್ಮ ತಾಯಿಗೆ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಬಂದು ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ದೀವಿ. ಅಷ್ಟು ನಮ್ಮ ಸಮಾಜ ತುಂಬ ಹದಗೆಡ್ತಾ ಬಂದಿದೆ. ಅಮಾಯಕವಾದಂಥ ಹೆಣ್ಮಕ್ಳನ್ನು ಕೆಟ್ಟ ಪರಿಸ್ಥಿತಿಗೆ ತಳ್ಳಿಬಿಡ್ತಾರೆ. ಸಣ್ಣ ಮಕ್ಕಳು ಕೂಡ ಬಿಡ್ತಾ ಇಲ್ಲ. ಮೊನ್ನೆ ಆದಂಥ ಒಂದು ಘಟನೆ ನೋಡಿದರೆ ತುಂಬ ಭಯ ಅನಿಸುತ್ತೆ. ಹೆಣ್ಮಕ್ಳಿಗೆ ಯಾವ ಥರ ಸೇಫ್ಟಿ ಇದೆ ಜಗತ್ತಿನಲ್ಲಿ? ಎಲ್ಲಿ ಹೋದರೂ ಬರೀ ಅದೇ ಕೇಸೇ ಕಾಣ್ತಾ ಇದ್ದಾವೆ. ಇವತ್ತಿಗೆ ಕಾಲಕ್ಕಂತೂ ತುಂಬ ಬೇಜಾರಾಗ್ತಿದೆ ಈ ಥರ ನೋಡಿದರೆ. ಪಾಪ ನೋಡಿ, ಸೌಜನ್ಯ ಎಷ್ಟು ಭೀಕರವಾಗಿ ಹತ್ಯೆ ಆದ್ದು. ಇದನ್ನೆಲ್ಲ ನೋಡ್ತಿರೋ ಸಮಾಜ, ರಾಜಕಾರಣಿಗಳು ಬರೀ ತಮ್ಮ ಇದರೊಳಗೆ ಇದ್ದಾರೆ. ಯಾವ ಥರನೂ ಯೋಚನೆ ಮಾಡ್ತಾ ಇಲ್ಲ ಇವರು ಸಮಾಜದ ಬಗ್ಗೆ. ಏನು ಈ ಥರ ಆಗ್ತಾಯಿದೆ, ಯಾಕೆ ಈ ಥರ ಆಗ್ತಾಯಿದೆ ಅಂತ ಯಾರ ಒಂದು ಇದಕ್ಕೂ ಬರ್ತಾ ಇಲ್ಲ ಅವರು. ಆಮೇಲೆ ಹೆತ್ತ ತಂದೆ ತಾಯಿಗಳು ಎಷ್ಟು ಒದ್ದಾಡ್ತವೆ. ಅಷ್ಟು ವರ್ಷದಿಂದ ಅವಳನ್ನು ಬೆಳೆಸ್ಕೊಂಡು ಬಂದಿರ್ತಾರಂಥ ಹೆಣ್ಮಕ್ಳನ್ನು ಹಂತಕರು ಬಂದು ಈ ಥರ ಬರ್ಬರವಾಗಿ ಹತ್ಯೆ ಮಾಡಿದರೆ ಯಾವ ಥರ ನಮಗೆ ಶಾಂತಿ ಸಿಗಬೇಕು? ಸತ್ತಂಥ ಆತ್ಮಗಳಿಗೆ ಅವರಿಗೆ ಯಾವ ಥರ ಶಿಕ್ಷೆ ಕೊಡಬೇಕು? ಯಾವ ಥರ ಅವರನ್ನು ಹತ್ಯವಾಗಿ ಅವ್ರನ್ನ ಸಾಯಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಥರ ಆಗಕ್ಕೆ ಬಿಡದೆ ಅವರನ್ನು ಡೈರೆಕ್ಟಾಗಿ ಗಂಪಿಗೆ ಇಳಿಸ್ಬೇಕು. ಅವ್ರನ್ನ ಯಾವುದೇ ಮುಲಾಜಿಲ್ದೇ ಅವರನ್ನು ನೇಣಿಗೆ ಹಾಕಿಬಿಡ್ಬೇಕು. ಆವಾಗಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ, ಗಾಂಧೀಜಿಯವರ ಕನಸು ನನಸಾದಾಗೆ ಅಂತ ನಡೆಯುತ್ತೆ. ನೋಡಿ ಯಾವ ಥರದ್ದು ನನ್ನ ಮಗನೇನು ಸಣ್ಣ ಕೂಸನ್ನು, ಬರೀ 5 ವರ್ಷದ ಮಗನ ಈ ಥರ ಕೊಲೆ ಮಾಡಿ ಬಿಸಾಕ್ಬಿಟ್ಟ. ಅವರ ತಂದೆ ತಾಯಿ ಎಷ್ಟು ಕಷ್ಟ ಅನಿಪಿಸ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಬಿಟ್ಟು ಹೋಗೋದೇ ಒಂದು ದೊಡ್ಡ ಪರಿಸ್ಥಿತಿಯಾಗಿದೆ, ದೊಡ್ಡ ಸವಾಲಾಗಿದೆ ದುಡಿಯುವಂಥವ್ರಿಗೆಲ್ಲ. ಸೊ ಇದರಿಂದ ನಾವು ಭಾಳ ಕೇರ್ಫುಲ್ಲಾಗಿರಬೇಕು. ಸಣ್ಣ ಮಕ್ಕಳು ಇರೋರೆಲ್ಲ ನೆಗ್ಲೆಕ್ಟ್ ಮಾಡಲೇಬಾರ್ದು. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ಒಂಟಿಯಾಗಿ ಬಿಡೋ ಹಸುಗುಸಂದನೆ ಒಂದು ಮಗುನ ಆ ಥರ ಸಾಯಿಸ್ತಾರೆ ಅಂದರೆ ಇವ್ರು ಯಾವುದಕ್ಕೆ ಹೇಸ್ತಾರೆ ಇವರು? ಇಂಥ ಸಮಾಜದಲ್ಲಿ ನಾವು ಬಾಳ್ತಿರೋದನ್ನು ಯಾವ ಥರ ನಮಗೆ ಹೆಣ್ಮಕ್ಳಿಗೆ ಸೇಫ್ಟಿ? ಮಕ್ಕಳು ಯಾವ ಥರ ಆಟ ಆಡಬೇಕು, ಹೇಗೆ ಮಾಡಬೇಕು ಜೀವನನ? ಹೊರಗೆ ಓದೋಕ್ಕಂತ ಹೋಗಿರ್ತಾರೆ, ಅವರನ್ನು ಒಂದು ಹೈಯರ್ ಎಜುಕೇಷನ್ಗೆ ಯಾವಾಗ ಕಳಿಸ್ಬೇಕು? ನಾವು ಮಕ್ಕಳನ್ನು ಎಲ್ಲಿ ಕಳಿಸ್ಬೇಕು? ಈ ಥರ ಯೋಚನೆ ಆಗಿಬಿಟ್ಟಿದೆ. ಒಂದು ಎಜುಕೇಷನ್ ಮಾಡಿಸ್ಬೇಕಂದ್ರೆ ಇದನ್ನು ದಯವಿಟ್ಟು ಸರ್ಕಾರ ಗಮನವಿಟ್ಟು ಇದೊಂದು ಸಮಸ್ಯೆನ ಬಗೆಹರಿಸ್ಕೊಟ್ಬಿಟ್ರೆ ಸಮಾಜ ತುಂಬ ಚೆನ್ನಾಗಿರುತ್ತೆ, ಉದ್ಧಾರ ಆಗುತ್ತೆ, ನಮ್ಮ ದೇಶ ಉದ್ಧಾರ ಆಗುತ್ತೆ. ದಯವಿಟ್ಟು ಪ್ಲೀಸ್ ಇದನ್ನು ಅರ್ಥ ಮಾಡಿಕೊಂಡು ಒಂದು ಡಿಸಿಷನ್ ತೊಗೊಳ್ಳಿ. ಹೆಣ್ಮಕ್ಳ ಪರಿಸ್ಥಿತಿಯನ್ನು ತುಂಬ ಕೆಟ್ಟದಾಗಿ ನೀವು ಅದನ್ನು ಬಿಡೋಕ್ಕೆ ಬಿಡಬೇಡಿ, ಅಂತ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.